ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವು ಕಳೆದ 3 ಸಂಚಿಕೆಗಳಿಂದ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಚಾಲಾವರದ ಹತ್ರ ಹೋಗಿ ನಂದಕುಮಾರ್ ಸರ್ ಅವರನ್ನು ಜೇನು ಸಾಕಾಣಿಕೆ ಬಗ್ಗೆ ಮಾತಾಡ್ತಾ ಇದ್ವಿ ಆಗಿತ್ತು. ಒಟ್ಟಾರೆ ಸಮಗ್ರವಾಗಿ ಜೇನು ಸಾಕಾಣಿಕೆ ಬಗ್ಗೆ ಎಲ್ಲ ವಿಷಯಗಳನ್ನು, ಎಲ್ಲ ಮಾಹಿತಿಗಳನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ವಾಪಸ್ ನಂದಕುಮಾರ್ ಸರ್ ಅವರನ್ನು ಮಾತಾಡಿಸಿ ಈ ಮುಜಂಟಿ ಜೇನು, ಅದರ ಸಾಕಾಣಿಕೆ ಬಗ್ಗೆ, ಅದರಲ್ಲಿ ಸಾದಾ ಜೇನು ಸಾಕಾಣಿಕೆ ಮಾಡೋದಕ್ಕೆ ಇದಕ್ಕೆ ಏನಾದರೂ ವ್ಯತ್ಯಾಸಗಳಿದೆಯಾ, ಹೇಗೆ ಈ ಮುಜಂಟಿ ಜೇನಿನ ಮಾರುಕಟ್ಟೆ ಏನು, ಬೇಡಿಕೆ ಎಲ್ಲಿದೆ, ಹೇಗೆ ಏನು ಎತ್ತ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ಕೊಂಡು ಬರೋಣ. ಸರ್, ಈಗ ಇನ್ನೊಂದು ಏನಪ್ಪ ಅಂತಂದರೆ ಸ್ವಲ್ಪ ನಾವು ಸುತ್ತಮುತ್ತ ನೀವು ಅಬ್ಸರ್ವ್ ಮಾಡಿದ್ದು, ಜೇನು ಪಟ್ಟಿಗೆ ಮೇಲೆಲ್ಲ ವೈಟ್ ಕವರ್ ಹಾಕಿದ್ರಿ, ಕವರ್ ಹಾಕಿ ಅದನ್ನು ಕಟ್ಟಿದ್ರಿ. ಅದು ಏನಕ್ಕೆ, ಯಾಕೆ ಅಂತ? ಈಗ ನಾವು ಇದು ಪೆಟ್ಟಿಗೆ ಮೇಲ್ಭಾಗದಲ್ಲಿ ವೈಟ್ ಸೀಟ್ ಹಾಕಿದ್ರೆ ಅಲ್ಲಿ ಒಂದಷ್ಟು ಬಿಸಿ ಸಿಗುತ್ತೆ ಅವಕ್ಕೆ. ಯಾಕೆಂದ್ರೆ ನಾವು ಓಪನ್ ಆಗಿಟ್ರೆ ಮರದ ಭಾಗ, ಈಗ ಏನು ಮಳೆಗಾಲದಲ್ಲಿ ಸೀಟ್ ಹಾಕೊಂಡ್ರೆ ಈ ಮರಕ್ಕೆ ನೀರು ಸೇರಲ್ಲ, ಇದರಿಂದ ಒಂದಷ್ಟು ಬಿಸಿ ಸಿಗುತ್ತೆ. ನೀವು ನೋಡಿರ್ಬೋದು ಈ ನರ್ಸರಿ ಈಗ ಈ ಪ್ಲಾಸ್ಟಿಕ್ ಹಾಕಿದಾಗ ಬಿಸಿ ಸಿಗುತ್ತೆ ಒಂದಷ್ಟು. ಆ ಬಿಸಿ ಸಿಕ್ಕಿದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವು ಒಂದೇ ಈ ಬಿಸಿ ಅವಾಗ ಅಲ್ಲಿ ಬಿಸಿ ಆಗಿಲ್ಲ, ಅವು ಅಲ್ಲಿ ಅವಕ್ಕೆ ಒಂದು ವ್ಯವಸ್ಥೆ ಇದೆ. ಅವು ಎರಡನ್ನು ಮೇಂಟೈನ್ ಮಾಡುತ್ತವೆ. ಕೂಲನ್ನು ಅಲ್ಲೇ ವ್ಯವಸ್ಥೆ ಮಾಡ್ಕೊಳ್ತಾರೆ, ಸೆಕೆನು ಕೂಡ ಅಲ್ಲೇ ವ್ಯವಸ್ಥೆ ಮಾಡ್ಕೊಳ್ತಾರೆ. ಅದು ನಾವೊಂದಷ್ಟು ಮಾಡಿಕೊಟ್ರು ಅದೊಂದು ಪ್ಲಾಸ್ಟಿಕ್ ಹಾಕಿದಾಗ ಒಳಗಡೆ ಬಿಸಿ ಜಾಸ್ತಿ ಆದಾಗ ಅವು ಏನಾಗುತ್ತದೆ, ಒಳಗಡೆ ಸಂತಾನ ಆಗುತ್ತೆ, ಮತ್ತೆ ನಮಗೆ ಅಭಿವೃದ್ಧಿ ಆಗುತ್ತೆ. ಒಂದು ಇದ್ರಲ್ಲಿ ನಾವು ಬಹಳಷ್ಟು ಏನ್ ಮಾಡಿದ್ವಿ ಅಂತಂದ್ರೆ ತುಡುವೆ ಜೇನ್ ಬಗ್ಗೆ ಮಾತಾಡೋದು. ಸಾಮಾನ್ಯವಾಗಿ ರೈತ ಸಾಕೋದಿದೆ. ನಾವು ಅಲ್ಲಿ ನೋಡಿದ್ರೆ ನಿಮಗೆ ಬಿದ್ರಲ್ಲಿ ಸಣ್ಣ ಪೆಟ್ಟಿಗೆಯಲ್ಲಿ ನೀವು ನಮ್ದು ಕೋಲ್ ಜೇನು ಅಥವಾ ಮುಜಂಟಿ ಜೇನು ಅದನ್ನು ಕೂಡ ಸಾಕ್ತಾ ಇದ್ದೀರಾ. ಅದು ಯಾವ ರೀತಿ ಸಾಕೋದು? ಅದು ಇದು ಸಾಕೋದೆಲ್ಲ ಒಂದೇ ರೀತಿ, ಅದು ಬಹಳ ಸಣ್ಣ ಇರ್ತವೆ. ಅದ್ರಲ್ಲಿ ರಾಣಿ ಜೇನು, ರಾಣಿ ಮೊಟ್ಟೆ ಹುಡ್ಕೋದು ಹೆಂಗೆ, ಅದನ್ನ ಸಪ್ರೇಟ್ ಮಾಡೋದಿದ್ಯಾ ಅಥವಾ ಹೇಗೆ ಸಾಕ್ತಾ ಇದ್ರೆ ಏನ್ ಕತೆ ಸರ್? ಈಗ ಮುಜ್ಜಂಟಿ ಜೇನು ಬಂದಾಗ ನಾವು ಬಿದಿರಿಂದ ಹಳೆ ಕಾಲದಿಂದ ಬಿದಿರಲ್ಲೇ ಬಂದಿರೋದು. ನಂತರ ಮಡಿಕೆಲಿ ಏನೋ ಅಡಕೆ, ಯಾಕಂದ್ರೆ ಎಷ್ಟು ಮುಂದುವರಿತು ವಿಜ್ಞಾನಿಗಳಿಂದ, ರೈತರಿಂದ ಆ ಕಡೆ ಈ ಕಡೆ ಇದಾಗಿ ಮುಂದುವರಿತಾ ಬಂದಾಗ ಮರದ ಬಾಕ್ಸ್ಗಳು ಮೊದಲು ನಾವು ಏನ್ ಮಾಡಿದ್ವಿ ಅಂತ ಮಾಡ್ತಿದ್ವಿ, ಎಲ್ಲ ಮರದ ಮೇಲೆ ಇದ್ರೆ ಅದನ್ನು ಮರದ ಕೊಂಬೆಯಲ್ಲೆಲ್ಲ ಸೇರ್ಕೊಂಡ್ರೆ ಅದನ್ನ ಕಟ್ ಮಾಡಿ ತಂದು ಬಿದಿರಿಗೆ ಹಾಕೊಳ್ಳುವಂತ ವ್ಯವಸ್ಥೆ. ಬಿದಿರಿಗಾಗಿ ಅವು ಸೇರೋದು ಬಹಳ ಕಡಿಮೆ, ಯಾಕಂದ್ರೆ ಬಿದಿರು ಹಸಿರು ಇರ್ತದೆ. ಇನ್ನು ಒಣಗಿದ ಕಟ್ಟೆ, ಅದು ಬಿದಿರು ಕಟ್ಟೆ ಹೋದ 60-70 ವರ್ಷಕ್ಕೊಮ್ಮೆ ಕಟ್ಟೆ ಹೋದ ಅವಾಗ ಸೇರ್ಕೊಳ್ತೇವೆ ಹೊರತು ಆಗಿನ ಹಿರಿಯ ಪಟ್ರೆಯಲ್ಲಿ ಅಥವಾ ಮನೆಯಲ್ಲಿ ಯಾವುದೋ ಒಂದು ಬಿಲ್ ಸಣ್ಣ ಕೋಲ್ನೆಲ್ಲ ಹಾಕೋದು ಜಾಸ್ತಿ ಇತ್ತು. ಈಗ ನಾವೇನ್ ಮಾಡಿದ್ರೆ ಬಿದಿರಿಗೆ ಹಾಕೊಂಡು ಬಂದು ಇತ್ತೀಚೆಗೆ ಅದಕ್ಕಿದ್ದಂತ ಪೆಟ್ಟಿಗೆಯನ್ನು ಕೂಡ ವ್ಯವಸ್ಥೆ ಮಾಡ್ಕೊಂಡು. ಇಲ್ಲಿ ಏನಾಗುತ್ತದೆ, ಅಲ್ಲಿ ಇದರಲ್ಲಿ ಒಂದು ಕುಟುಂಬಕ್ಕೆ ಒಂದೇ ರಾಣಿ, ಯಾವುದಲ್ಲಿ ನಮ್ಮ ತುಳುವೆ ಜನ. ಇದಲ್ಲಿ ಇಲ್ಲ, 2-3 ರಾಣಿ ಇರುವಂತ ಒಂದು ವ್ಯವಸ್ಥೆ ಕೂಡ ಇದೆ. ನಾವು ಗೈನಿ ಅಂತ ಹೇಳ್ತೀವಿ ಅದಕ್ಕೆ. ಗೈನಿ ಅಂತ ಹೇಳಿದ್ರೆ ಅದು ಮೇಟ್ ಆಗಿಲ್ಲ, ಒಂದು ರಾಣಿ ಮೇಟ್ ಆಗಿರ್ತದೆ, ಬಾಕಿ ರಾಣಿಗಳು ಹಂಗೆ ಇರ್ತವೆ. ಅಲ್ಲಿ ರಾಣಿ ನಡುವೆ ಜಗಳ ಆಗೋದು ಅಥವಾ ಇನ್ನೊಂದು ಹೊಸ ರಾಣಿ ಆದ್ರೆ ನಾವು ಇನ್ನೊಂದು ಸ್ವಲ್ಪ ನಿಮ್ಮ ಅರ್ಧ ಸಂಸಾರ ಎತ್ಕೊಂಡು ಹೋಗ್ತಾ ಅನ್ನೋದೇನಿಲ್ಲ, ಎತ್ಕೊಂಡು ಅಲ್ಲೇ ಇರ್ತದೆ. ಮತ್ತೆ ಹೊರಗಡೆ ಹೋಗ್ಬೇಕಾದ್ರೆ ಏನಾಗ್ತದೆ, ಅದು ಮೇಟ್ ಆಗಿ ಮತ್ತೊಂದು ಕುಟುಂಬಕ್ಕೆ ಹೋಗುವಂತ ಒಂದು ವ್ಯವಸ್ಥೆ ಕೂಡ ಇದೆ. ಈಗ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಒಂದು ಕುಟುಂಬ ಚೆನ್ನಾಗಿದೆ, ಅವು ಈ ನಮ್ಮ ಈ ತುಳುವೆ ಜಂತರ ಕಚ್ಕೊಂಡು ಬೀಳುವಂತ ಒಂದು ವ್ಯವಸ್ಥೆ ಇದೆ. ಯಾಕಂದ್ರೆ ಇವಲ್ಲಿ ಒಂದು ಪೆಟ್ಟಿಗೆ ಹೇಗೆ ಅವರಲ್ಲಿ ವೈರತ್ವ ಆಗುತ್ತದೆ, ಬೇರೆ ಕುಟುಂಬ ಅದರಲ್ಲೂ ಆಗುತ್ತೆ. ಹೇಗೆ ಅಂತೇಳಿ ಎಲ್ಲೋ ಮರದಲ್ಲಿ ಮೇಲೆಗಡೆ ಇರ್ತದೆ, ಅದು ಮರ ಕೊಂಬೆ ಬಿದ್ದು ಏನೋ ಆಗಿ ಆದ್ರೆ ಇಲ್ಲಿ ಪಕ್ಕದಲ್ಲಿ ನಾವು ತುಂಬಾ ಸಾಕಿದ್ರೆ ಅಲ್ಲಿಗೆ ಓಡ್ಕೊಂಡು ಬರ್ತಾವೆ ಅವು ಕೂಡ. ಎಲ್ಲಾದ್ರೂ ರಕ್ಷಣೆ ಸಿಗ್ತಾವೆ ನೋಡೋಣ ಅಂತೇಳಿ ಆ ತರ ಅವೇ ಕಚ್ಕೊಂಡು ಬೀಳುವಂತ ಒಂದು ವ್ಯವಸ್ಥೆ ಕೂಡ ಇದೆ. ಮತ್ತೆ ನಾವು ಪಾಲು ಮಾಡೋಕೆ ಈಸಿ ಅಲ್ಲಿ. ಯಾಕಂದ್ರೆ ಸುಲಭದ ವಿಧಾನ ಅಂತ ಹೇಳಿದ್ರೆ, ನಾವು ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಮುಜಂಟಿ ಜೇನು ನೋಡಿರ್ಬೋದು, ಅದೊಂದು 2 ಲೀಟರ್ ಬಾಟ್ಲಿಗೆ ಒಂದು ಭಾಗ ಬಟ್ಟೆನೋ ಏನೋ ನೆಟ್ ಕಟ್ಬಿಟ್ಟು ಸ್ವಲ್ಪ ಬಡಿದ್ರೆ ನೊಣಗಳೆಲ್ಲ ಹೊರಗಡೆ ಬರುವಂತ ನೋಡಿರ್ಬೋದು. ಆಮೇಲೆ ಬಂದ್ ಮಾಡಿ ಒಂದು ಭಾಗದಲ್ಲಿ ಇಡೋದು. ಮತ್ತೆ ಆ ಪೆಟ್ಟಿಗೆನು ಮುಚ್ಚಳ ಓಪನ್ ಮಾಡಿದಾಗ ಏನಾಗುತ್ತೆ, ಒಳಗಡೆಗೆ ಅದಲ್ಲಿ 2 ತರ ಮೊಟ್ಟೆ ಇರ್ತದೆ. ಒಂದು ಹೊಸ ಮೊಟ್ಟೆ, ಒಂದು ಹಳೆ ಮೊಟ್ಟೆ. ಹಳೆ ಮೊಟ್ಟೆ ಸ್ವಲ್ಪ ಬಿಳಿಯಾಗಿರ್ತದೆ, ಹೊಸ ಮೊಟ್ಟೆ ಸ್ವಲ್ಪ ಕಪ್ಪಗಿರ್ತದೆ. ಆ ಸ್ವಲ್ಪ ಪ್ರಮಾಣದ ಹೊಸ ಮೊಟ್ಟೆ, ಸ್ವಲ್ಪ ಪ್ರಮಾಣದ ಕೆಲವೊಮ್ಮೆ ಏನಾಗುತ್ತದೆ, ಕುಟುಂಬದಲ್ಲಿ ರಾಣಿ ಕಣ್ಣ ಇಟ್ಟಿರ್ತಾರೆ, ಸ್ವಲ್ಪ ದಪ್ಪದಲ್ಲಿ ರಾಣಿ ಕಣ್ಣ ಇಟ್ಟಿರ್ತಾರೆ. ರಾಣಿ ಕಣ್ಣ ಅಂತ ಇದ್ಬಿಟ್ಟು ಬೇರೆ ಒಂದು ಬಾಕ್ಸಿಗೆ ಸ್ವಲ್ಪ ಅತಿ ಹೆಚ್ಚು ಪ್ರಮಾಣವಾಗಿ ಹಾಕೋಂಗಿಲ್ಲ. ಅದರಲ್ಲಿ ಸ್ವಲ್ಪ ಹೊಸ ಮೊಟ್ಟೆ, ಸ್ವಲ್ಪ ಹಳೆ ಮೊಟ್ಟೆ,
ಸ್ವಲ್ಪ ಇದು ಪರಾಗದ ಪುಡಿ, ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ನೊಣಗಳು ಸಾಕು. ಅವು ಏನಾಗುತ್ತೆ, ರಾಣಿ ಆಗಿಲ್ಲ ಅಂತಂದ್ರೆ ರಾಣಿಯಲ್ಲೇ ಬೆಳ್ಕೊಳ್ತವೆ. ಇಲ್ಲಂದ್ರೆ ರಾಣಿ ಕಣ ಇದ್ರೆ ಅಷ್ಟೇ. ಅತಿ ಹೆಚ್ಚಾಗಿ ನಾವು ಇದರಲ್ಲಿ ಪಾಲು ಮಾಡಿದಂಗೆ ಹೆಚ್ಚಾಗಿ ನಾವು ಏನಾದರೂ ಕೆಲಸಗಾರ ನೊಣಗಳ ಮೊಟ್ಟೆ ಇದು ಎಲ್ಲ ಜಾಸ್ತಿ ಆಗಿಟ್ರೆ ಅಲ್ಲಿ 2 ರಾಣಿ ಕಣವಾಗಿ ಬೆಳೀತದೆ. 2 ರಾಣಿ ಕಣಿಯಾಗಿ ಬೆಳೆದಾಗ ಏನಾಗುತ್ತದೆ, ಅಲ್ಲಿ ನಾವು ಸ್ಥಳ ಕಡಿಮೆ ಕೊಟ್ಟಾಗ ಅವು ಕೂಡ ಅಲ್ಲಿ ಪಾಲಾಗಿ ಹೋಗುವಂತ ಒಂದು ವ್ಯವಸ್ಥೆ ಕೂಡ ಇದೆ. ಬಟ್ ಹಾಗೆ ನೋಡಿದ್ರೆ ತುಡುವೆ ಜೇನಿಗಿಂತ ಬಹಳ ಸುಲಭವಾಗಿ ಚುಚ್ಚುತ್ತದೆ ಅಂತೇಳಿ ಯಾರು ಎದುರ್ತಾರೆ ಅವರಿಗೆಲ್ಲ ಕೂಡ ಈ ಜೇನನ್ನು ಸಾಕೊಳ್ಬಹುದು. ಕಡಿಮೆ ಸೈಜ್ ಇರ್ತದೆ, ಆರಾಮಾಗಿ ಸಾಕೊಳ್ಳೋದು. ಅದ್ರ ಜೇನು ಸಿಕ್ಕ ಪ್ರಮಾಣ ಅಂದ್ರೆ ಅತಿ ಹೆಚ್ಚಾಗಿ ನಮ್ಮ ಈ ಮಲೆನಾಡು ಭಾಗದಲ್ಲಿ ಅಂದ್ರೆ 600 ಮಿಲಿ 1 kg ಅಷ್ಟು ಸಿಗ್ತದೆ. ಸಾಧಾರಣ ಸಿಟಿಯ ಭಾಗದಲ್ಲಿ ಸಾಕೋದ್ರೆ ಒಂದು 250 ಗ್ರಾಮ್ ಸಿಗ್ತದೆ, ಜಾಸ್ತಿ ಸಿಕ್ಕಲ್ಲ. ಇವತ್ತು ಅದಕ್ಕೆ ಬೇಡಿಕೆ ಕೂಡ ಚೆನ್ನಾಗಿದೆ. ಸುಮಾರು 3000 ಒಂದು ಕೆಜಿ ಜೇನಿಗೂ ಕೂಡ ಸಿಗ್ತದೆ. ಔಷಧಿ ಜಾಸ್ತಿ ಹೋಗುತ್ತೆ. ಇದು ಮುಜಂಟಿ ಜೇನು ಆಯ್ತು. ನಿಮ್ಮ ಹತ್ರ 2 ತರದ ಜೇನುಗಳು ಇದಾವೆ. ಅದು ಎಷ್ಟಿದೆ ಸರ್ ನಿಮ್ಮ ಹತ್ರ ಬಾಕ್ಸ್? ಹೇಗೆ ಯಾವುದು ಮುಜಂಟಿ ಜೇನು ಇದೆ? ಸುಮಾರು ಇದೆ. ಒಂದು 50 ಇದೆಯಾ? 50 ಹತ್ರ ಇದೆ. ಈಗ ಹೊಸದೀಗ ಪಾಲ್ ಮಾಡಕ್ಕೆ ಬೇರೆ ಹೊಸ ಬಾಕ್ಸ್ ಕೂಡ ತಂದಿದ್ದೀವಿ. ಕೇರಳ ಟೈಪ್ ಬಾಕ್ಸ್ ಕೇರಳ ಟೈಪ್ ಬಾಕ್ಸ್ ಅಂದ್ರೆ ಯಾವ ತರ? ಕೇರಳ ಟೈಪ್ ಅಲ್ಲಿ ಯಾವುದೇ ಮೇಲೆ ಕೆಳಗೆ ಅಲಗಡೆ ಹೇಳಿದ್ರಿ ನೀವು ಮುಜಂಟಿ ಜೇನಿಗೂ ಸಹಿತ ಕೆಳಗಡೆ ಸಂಸಾರಕ್ಕೆ ಮೇಲ್ಗಡೆ ಜೇನಿಗೆ ಮಾಡೋ ತರ ಮಾಡ್ಬಿಟ್ಟಿದ್ದೀರ ಅಂತ ಅನ್ಕೊಂಡು. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಮಲೆನಾಡಲ್ಲಿ ಬಹಳ ಮುಂಚಿನ ನೀವು ಹೇಳ್ತೀರಿ ನಿಮ್ಮ ತಂದೆಯವ್ರ ಕಾಲದಿಂದ ನೀವು ಜೇನು ಸಾಕಾಣಿಕೆ ಮಾಡ್ತಾ ಇದ್ರಿ, ಆಮೇಲೆ ಮಧ್ಯ ಒಂದಷ್ಟು ದಿವಸ ಹೋಯ್ತು ಮತ್ತೆ ಮಾಡ್ತಾ ಇದ್ರಿ ಅಂತ. ಬಯಲುಸೀಮೆಯಲ್ಲಿ ಹಾಗೆ ನೋಡಿದ್ರೆ ವರ್ಷ ನೀಡಿ
ಬೆಳೆ ಇರುತ್ತೆ, ಮಳೆ ಸ್ವಲ್ಪ ಕಡಿಮೆನೆ, ಜಾಸ್ತಿ ಮಳೆ ಇಲ್ಲ, ಜೇನಿಗೆ ಬೇಕಾಗುವಂತ ಒಳ್ಳೆ ವಾತಾವರಣ ಇದೆ. ಸೊ ಅಲ್ಲಿ ವರ್ಷ ಪೂರ್ತಿ ಮಾಡಬಹುದಾ, ಹೇಗೆ ಏನ್ ಕತೆ ಅಂತ? ಮಾಡ್ಬೋದು ಸರ್. ಹೇಗೆ ಅಂತಂದ್ರೆ ಅಲ್ಲಿ ಬಯಲುಸೀಮೆಯಲ್ಲಿ ಎಲ್ಲ ತೆಂಗಿನ ಮರ ಅತಿ ಹೆಚ್ಚಾಗಿದೆ. ತೆಂಗಿನ ಮರದಲ್ಲಿ ಯಾವಾಗಲೂ ಪರಾಗ ಸಿಗ್ತದೆ, ಯಾವತ್ತು ಬಾಕಿಲ್ಲ. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ರೈತರು ಈಗ ಡಿಸೆಂಬರ್ ಟೈಮಲ್ಲಿ ಒಂದು ಜೇನುಗೂಡು ಬೆಳೆಯೋ ಕಾಲದಲ್ಲಿ ಅವನು ಅವರೇ ಹಾಕಿರ್ತಾನೆ, ಅತಿ ಹೆಚ್ಚಾಗಿ ಯಾವುದೋ ಒಂದು ಬೆಳೆ ಮಾಡ್ತಾನೆ. ಮೆಣಸಿನಕಾಯಿ ಹಾಕಿರ್ತಾನೆ, ಏಕರೆಗಟ್ಟಲೆ ಮೆಣಸಿನಕಾಯಿ ಹಾಕಿರ್ತಾನೆ, ಅದಕ್ಕೇನೋ ಒಂದು ಔಷಧಿ ಸಿಂಪಡಣೆ ಮಾಡ್ತಾನೆ. ಅಲ್ಲೇ ಸ್ವಲ್ಪ ಕಷ್ಟ ಆಗೋದು. ಅದರಿಂದ ಏನಾಗುತ್ತೆ ಅಲ್ಲಿ ರೈತರು ಎಲ್ಲ ಒಪ್ಕೊಂಡ್ರೆ ಇದನ್ನು ಕಡಿಮೆ, ಇನ್ನು ಅವನಿಗೆ ನಷ್ಟ ಆಗೋದು. ಮೆಣಸಿನಕಾಯಿ ಹೆಂಗಿದ್ರು ಮೆಣಸಿನಕಾಯಿ ಎಲ್ಲಾ ರೈತರು ಬೆಳ್ತಾರೆ, ಮೆಣಸಿನಕಾಯಿ ನಷ್ಟ ಆಗ್ಲೇಬೇಕು. ಎಷ್ಟೇ ಕಂಟ್ರೋಲ್ ಮಾಡಿದ್ರು ರೋಗ ಬಂದೇ ಬರ್ತದೆ, ಅಥವಾ ಒಂದು ಬೆಲೆ ಕಡಿಮೆ ಆಗ್ತದೆ. ಈ ಕೀಟನ ಕಡಿಮೆ ಮಾಡಬೇಕು, ಬೇರೆ ಅವನು ಯಾವ್ದಾದ್ರು ಬೇರೆ ಅವಸ್ಥೆಯಲ್ಲಿ ಮಾಡಿಕೊಂಡು ಇದನ್ನು ಅವನ ಮಧ್ಯದಲ್ಲಿ ಜೇನುಪೆಟ್ಟಿಗೆನ ಹಾಕೊಂಡ್ರ ಅವನಿಗೊಂದು ಅಷ್ಟು ಇದೊಂದು ಅಷ್ಟು ಆದಾಯ ಬರ್ತದೆ, ಆದಾಯ ಬರ್ತದೆ. ಜೇನು ಕೃಷಿಯನ್ನ ವಿಸ್ತರಣೆ ಮಾಡಕ್ಕೆ ತುಂಬಾನೇ ಅವಕಾಶ ಇದೆ, ಮತ್ತೆ ಉದ್ಯೋಗಕ್ಕೂ ಅವಕಾಶ ಇದೆ. ಜನರಲ್ಲಿ ಕಳೆನಾಶಕ ಇಂಥ ಔಷಧಿಗಳನ್ನು ಆದಷ್ಟು ಕಡಿಮೆ ಮಾಡಿದ್ರೆ ಮುಂದೆ ಆರೋಗ್ಯನೂ ಚೆನ್ನಾಗಿರ್ತದೆ. ಜೇನುಗಳು ಇರ್ತದೆ, ಜೇನುಗಳಿದ್ರೆ ಪ್ರಕೃತಿಗೂ ಒಂದು ಒಳ್ಳೇದಾಗುತ್ತದೆ. ವ್ಯವಸ್ಥೆ ಮಾಡ್ಕೊಳ್ಬೋದು ಹೇಳ್ತೀರಾ? ಸರಿ ಸರ್, ನಾವು ಆಕ್ಚುಲಿ ಅದೇ ನಿಮ್ಮ ಹತ್ರ ಬಂದಿದ್ದು ಮೊದಲನೇದಾಗಿ ನೀವು ಮೊನ್ನೆ ಫೋನ್ ಮಾಡಿದಾಗ ಹೇಳಿದ್ರಿ ಏನಪ್ಪ ಅಂತಂದ್ರೆ ನಮ್ಮ ಜಮೀನ್ ದೊಡ್ಡ ಇಲ್ಲ ಸರ್. ಆಮೇಲೆ ನೀವು ಅದೇ ಹೇಳ್ತಾ ಇದ್ರಿ ಕೊಡಗಲ್ಲಿ ಅದ್ಭುತವಾಗಿ ಬೆಳೆ ಬೆಳೆಯೋರು ತುಂಬಾ ಮಂದಿ ಇದ್ದಾರೆ ಸರ್ ಅಂತ ಅನ್ಕೊಂಡು ಒಳ್ಳೆ ಬೆಳೆ ಬೆಳೆಸ. ನಾವು ಸುಮಾರು ಬಹಳ ಮಂದಿ ಇಂಟರ್ವ್ಯೂ ಮಾಡಿ ಸಂದರ್ಶನ ಮಾಡಿದ್ವಿ ಸರ್. ಕಾಫಿ, ಕಾಳುಮೆಣಸು, ಭತ್ತ, ಬೇರೆ ಬೇರೆ ಹಣ್ಣುಗಳು ಬೆಳೀತಾ ಇದ್ರು, ಮೀನ್ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಎಲ್ಲರದು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಅವರು ಜೇನ್ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದೇನಪ್ಪ ಅಂತಂದ್ರೆ ಒಂದು ಕಾಫಿ ಇಳುವರಿ ಹೆಚ್ಚಿಗೆ ಮಾಡ್ಕೊಳಕ್ಕೆ, ಕಾಫಿ ಹೂವಾಗೋ ಸಮಯದಲ್ಲಿ ಜೇನ್ ಸಾಕಾಣಿಕೆ ಮಾಡೋರಿಗೆ, ಕಾಫಿಯಲ್ಲಿ ಮಕರಂದ ಮತ್ತೆ ಪರಾಗ ಎರಡನ್ನೂ ಹೀರ್ಕೊಳತ್ತೆ. ನೀವಂದ್ರಿ ಕಾಫಿಯಲ್ಲಿ ಅಷ್ಟೇ 3 ದಿವಸದ ಮಟ್ಟಿಗೆ ಅಷ್ಟೇ ಮಕರಂದ ಇರೋದು, ಉಳಿ ಟೈಮಲ್ಲಿ ಅಷ್ಟೇ ಪರಾಗ. ಮಳೆ ಅಥವಾ ಇದಕ್ಕೆ ಇನ್ನು ನಾನು ಕಾಫಿದು ಒಂದು ಹೇಳ್ತೀನಿ. ಮಳೆ ಬಂದು 9ನೇ ದಿವಸಕ್ಕೆ ಹೂ ಅರಳುವಂಥದ್ದು. ಹೂ ಅರಳಿದಾಗ ಅವನು ಈಗ ಒಬ್ಬ ರೈತ ಒಂದು 5 ಎಕರೆ ಇದೆ ಅಂತೇಳಿ ಅವನು ನೀರು ಆರಿಸಿದಾಗ ಮಾತ್ರ ಅವನ 5 ಎಕರೆಗೆ ಜೇನುನೊಣಗಳ ಕವರ್ ಆಗುವಂಥದ್ದು. ಒಂದೇ ದಿವಸ ಮಟ್ಟಿಗೆ ಪೋಲನ್ ಸಿಕ್ಕುವಂಥದ್ದು. ಆಗ ಅವನು ರೈತ ನೀರು ಆರಿಸಿದಾಗ 9ನೇ ದಿವಸಕ್ಕೆ ಹೂ ಅರಳಿ ಅವನಲ್ಲಿ ಆದಷ್ಟು ಆ ರೈತನ ಪಕ್ಕದ ಜೇನು ಕುಟುಂಬ ಇದ್ರೆ ಆ ಹೂವಿಂದ ಪೂರ್ತಿ ಪರಾಗವನ್ನು ತಕೊಂಡು ಬರ್ತದೆ. ಮಕರಂದ ಒಂದು 3 ದಿವಸ ಕಳೆದೇ ಇರ್ಬೋದು. ಮಾಣೆ ದಿವಸಕ್ಕೆ ಆ ಹೂವಿನಲ್ಲಿ ಏನು ಸಿಗೋದಿಲ್ಲ 9ನೇ ದಿವಸಕ್ಕೆ. ಮತ್ತೆ ಮಳೆ ಬಂದಾಗ ಈಗ ಕೊಡಗಿನಲ್ಲಿ ಕಾಫಿಗೆ ಅಂತ ತಕೊಂಡಾಗ ಎಲ್ಲರ ಹತ್ರ ಜೇನು ಪೆಟ್ಟಿಗೆ ಮಾತ್ರ ಇದಾಗೋದು. ಇಲ್ಲಾಂತೇಳಿ ಅತಿ ಹೆಚ್ಚಾಗಿ ಈಗ ನಮ್ಮಲ್ಲಿ ಪೆಟ್ಟಿಗೆ ಒಳಗಡೆ ಇಟ್ಟಿವಿ, ಈ ನೊಣಗಳು ಇಲ್ಲಿಂದೇ ತಗೊಳ್ತಾ ಹೊರತು ತುಂಬಾ ದೂರಕ್ಕೆ ಹೋಗಕ್ಕೆ ಇದು ಮಾಡಲ್ಲ. ಮತ್ತೆ ಇನ್ನೊಂದು ವ್ಯವಸ್ಥೆ ಇದೆ. ಈಗ ಮಳೆ ಬಂತು 9ನೇ ದಿವಸಕ್ಕೆ ಕಾಫಿ ಹೂ ಅರಳುವಂಥದ್ದು. ಅದಕ್ಕಿಂತ ಮೊದಲೇ ಬೇರೆ ಹೂ ಬರ್ತದೆ. ಆ ಹೂ ಬಂದು ಈಗ ಒಂದು ಉದಾಹರಣೆ ನೇರಳೆ ಹೂ ಬಂದು ಮಳೆ ಬಂದು 4 ದಿವಸಕ್ಕೆ ನೇರಳೆ ಹೂ ಬಂದು ಬಿಡ್ತಂತ. ಆ ನೇರಳೆ ಹೂಗೆ ಹೋದ್ರೆ ಕಾಫಿಗೆ ಹೂಗೆ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಆ ನೇರಳೆ ಹೂವಲ್ಲಿ ಇವತ್ತು ಇದೆ, ನಾಳೆಗೂ ಇದೆ, ನಾಡ್ದಿಗೂ ಇದೆ, ಎಲ್ಲ ಲೆಕ್ಕ ಹಾಕೊಂಡು ಅದಕ್ಕೆ ಹೋಗ್ತಾ ಹೊರತು ಈ ಒಂದು ದಿವಸಕ್ಕೋಸ್ಕರ ಕಾಫಿಗೆ ಬರಲ್ಲ. ಈಗ ನಾನು ನೋಡಿದ ಒಂದು ವ್ಯವಸ್ಥೆ ಯಾವ್ದಾದ್ರು ಬೇರೆ ಹೂ ಸಿಕ್ಕಿದ್ರೆ ಈ ಕಾಫಿ ಹೂಗೆ ಬರಲ್ಲ. ಅಲ್ಲೊಂದು ಇಲ್ಲೊಂದು ಬರ್ಬೋದಲ್ಲ, ತುಂಬಾ ಬರೋದಿಲ್ಲ. ಸರ್, ಈಗ ಇದು ಇಷ್ಟು ಅಂದ್ರೆ ನಾವು ಅದಕ್ಕೆ ನಿಮ್ಮ ಹತ್ರ ಎದಕ್ ಬಂದಿದ್ದು ಮೇನ್ ಆಗಿ ಅಂತಂದ್ರೆ ಜೇನು ಕೃಷಿ ಬಗ್ಗೆ ಇಷ್ಟೊಂದು ವರ್ಷಗಳಿಂದ ಮಾಡ್ತಾ ಇದ್ದೀರಿ. ಅಂದ್ರೆ ಬರೇ ತುಡುವೆ ಜೇನು ಒಂದೇ ಅಲ್ಲದೆ ನಿಮ್ಮ ಮುಜಂಟಿ, ಕೋಲ್ ಜೇನು ಅದನ್ನು ಕೂಡ ಸಾಕ್ತಾ ಇದ್ದೀರಾ. ಹಲವಾರು ಅಂದ್ರೆ ಮುಂಚೆ ಈ ಪೆಟ್ಟಿಗೆಗಳು ಅಷ್ಟು ಸರಿ ಇಲ್ಲದೆ ಇದ್ದಾಗ ಕುಟುಂಬ ಬೇರೆ ಮಾಡೋದ್ರ ಬಗ್ಗೆ ಅಷ್ಟು ನಿಮಗೆ ಗೊತ್ತಿಲ್ಲದೆ ಇರೋ ಸಮಯದಿಂದ ಹಿಡಿದು ಅವೆಲ್ಲವನ್ನ ಕಲ್ತ್ಕೊಂಡು ಆಧುನಿಕ ತಂತ್ರಜ್ಞಾನವನ್ನ ಜೇನಲ್ಲಿ ಅಳವಡಿಸ್ಕೊಂಡು ಮಾಡ್ತಾ ಇದ್ದೀರಾ, ಲಾಭದಾಯಕವಾಗಿ ಮಾಡ್ತಾ ಇದ್ದೀರಾ. ಆಮೇಲೆ ನಮಗೆ ಇವರು ಡಾಕ್ಟರ್ ಕೆಂಚರೆಡ್ಡಿ ಸರ್ ಅವರು ಅದೇ ಹೇಳಿದಾಗಿತ್ತು ಏನಪ್ಪ ಅಂತಂದ್ರೆ ಅವ್ರದ್ದು ಜಮೀನು ತುಂಬಾ ಕಡಿಮೆ ಇದೆ, ಆದ್ರೆ ಬೇರೆ ಕಡೆ ಇಟ್ಟು ಸಹಿತಾವ ಜೇನು ಪೆಟ್ಟಿಗೆ ಅವ್ರಿಗೆ ಒಂದ್ ಸ್ವಲ್ಪ ಕೊಟ್ಟು ನಾವು ಇವು ತಗೊಬಹುದು ಅನ್ನೋದಕ್ಕೆ ಅವ್ರು ಒಳ್ಳೆ ನಿದರ್ಶನ. ನೀವು ಅವ್ರನ್ನ ಮಾತಾಡ್ಸಿ ಅಂದ್ಕೊಂಡು. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ.
ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಈಗ ಇನ್ನೊಂದು ಇದಂದ್ರೆ ಇವೆಲ್ಲವನ್ನ ಬಿಟ್ಟು ಸ್ವಲ್ಪ ಹೊರಗಿನ ಪ್ರಶ್ನೆ ಅಂತಂದ್ರೆ, ನೀವು ನಮಗೆ ಕೆಂಚಿರೆಡ್ಡಿ ಸರ್ ಕೂಡ ಹೇಳ್ತಾ ಇದ್ರು, ನೀವು ನಾಟಿ ಔಷಧಿ ಕೂಡ ಮಾಡ್ತೀರಿ ಅಂತ ಕೇಳಲ್ಪಟ್ವಿ. ಯಾವ ಯಾವುದಕ್ಕೆ ಔಷಧಿ ಮಾಡ್ತೀರಾ ಅಥವಾ ಈ ವಿದ್ಯೆ ಎಲ್ಲಿಂದ ಬಂತು, ಹೇಗೆ ಹೇಗೆ? ಸರ್, ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಅದು ಬಂದಿದೆ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ಬೋದು. ಪಾರಂಪರಿಕ ವೈದ್ಯ ಹೇಳಿದಾಗ ಪಿತ್ರಾರ್ಜಿತ ಆಸ್ತಿ ಸಾಧಾರಣ ಎಲ್ಲರಷ್ಟೇ. ಇವಾಗ ಎಲ್ಲೋ ಒಬ್ಬರು ಇಬ್ಬರು ಮಧ್ಯದಲ್ಲಿ ಕಲ್ತಿರ್ಬೋದು ಅಲ್ಲದೆ, ತುಂಬಾ ಜನರು ಹಿಂದಿನೇ ಬಂದಿದ್ದು. ಹಿಂದಿನ ಬಂದಂತ ಒಂದು ಅಷ್ಟೌಷಧಿ ಇವತ್ತು ನಮ್ಮಲ್ಲಿ ಅವು ಕೂಡ ಒಂದಷ್ಟು ಗಿಡಮೂಲಿಕೆಗಳು ಕೈ ಬಿಟ್ಟು ಹೋಗಿದೆ. ಅದು ಹೇಳಿ ಪ್ರಯೋಜನ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಅಭಿವೃದ್ಧಿ ನೆಪದಲ್ಲಿ ಏನಾಗ್ತದೆ ಅಂತೇಳಿ, ಎಲ್ಲೋ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ದೇವರ ಕಾಡೋ ಯಾವುದೊಂದು ಹಿರಿಯವರು ಉಳಿಸಿ ಇಟ್ಟಿರ್ತದೆ, ಅಥವಾ ಗೋಮಾಳನು, ಇದನ್ನೆಲ್ಲ ಏನು ಅಂತೇಳಿ ಅಭಿವೃದ್ಧಿ ನೆಪದಲ್ಲಿ ಅದನ್ನು ನಷ್ಟ ಮಾಡ್ಕೊಂಡಿದೀವಿ. ಹಾಗಾಗಿ ನಮ್ಮಲ್ಲಿಂದ ಏನಾಗುತ್ತೆ, ಕೆಲವು ಗಿಡ ಮೂಲಿಕೆಗಳು ಕೂಡ ನಮ್ಮ ಪ್ರಕೃತಿಯಿಂದ ಎಲ್ಲೋ ಒಂದು ಕಡೆ ಇರ್ಬೋದು, ಅಪರೂಪಕ್ಕೆ ಒಂದು ಇರ್ಬೋದು ಅಲ್ಲದೆ ಆ ಥರ ಆಗುತ್ತದೆ. ಈಗ ನಾವು ಅವಕಾಶಕ್ಕೆ ಎಲ್ಲ ಅದು ಧರ್ಮ ಮಾರ್ಗ, ದುಡ್ಡಿನಲ್ಲಿ ದುಡ್ಡಿನ ಮುಖಾಂತರ ಅಲ್ಲ, ಏನು ಧರ್ಮ ನಮ್ಮಿಂದ ಯಾವ್ಯಾವುದಕ್ಕೆ ನಾವು ನೋಡಿದ್ದು ನಮ್ಮೂರಲ್ಲಿ ಕೆಲವೊಬ್ರು ಇದ್ರು, ಅಲ್ಲಿ ಅಕಸ್ಮಾತ್ ಕೆಮ್ಮು ಏನಾದ್ರು, ಅದು ಚಿಕ್ಕ ಮಕ್ಕಳಿಗೆ ಕೆಮ್ಮು ಜಾಸ್ತಿ ದಿವಸ ಇದ್ರೆ, ಜ್ವರ ಪದೇ ಪದೇ ಬಿಟ್ಟು ಬರ್ತಾ ಇದೆ, ಅಥವಾ ನೆಗಡಿ ಶೀತ ಇದ್ರೆ ಅವರಿಗೆ ನಾವೊಂದು ಕರ್ಕೊಂಡು ಹೋಗ್ತಿದ್ವಿ. ಅವರು ಯಾವುದೋ ಸೊಪ್ಪನ್ನ ಅರ್ದು ಇದು ಮಾಡಿ ಕುಡಿದು ಅಲ್ಲೇ ಕುಡಿಬೇಕು. ಅದ್ ಕುಡಿದ ತಕ್ಷಣ ಅವರಿಗೆ ಇದಾಗಿ ನೆಕ್ಸ್ಟ್ ವಾಂತಿ ಆಗ್ತಿತ್ತು. ಅದಾದ್ಮೇಲೆ ಬೇರೆ ಏನೋ ಒಂದಿಷ್ಟು ಸೊಪ್ಪುಗಳನ್ನ ಇದು ಮಾಡಿ ಅದನ್ನ ಚಟ್ನಿ ತರ ಮಾಡ್ಕೊಡೋರು, ಅರ್ದು ಚಟ್ನಿ ಮಾಡ್ತಾರೆ ಕೊಡೋದು. ಹಸದೊಟ್ಟಲ್ಲಿ ಒಂದ್ ದಿವಸ ಬಿಟ್ಟು ಒಂದ್ ದಿವಸ 1 ವಾರ ತನಕ ತಗೊಳ್ಳಿ ಅಂತ ಮಾಡೋರು. ಅಂದ್ರೆ ಅವರು ಬರೀ ಅರ್ಧಕ್ಕಷ್ಟೇ ಕೆಮ್ಮು ನೆಗಡಿ ಜ್ವರಕ್ಕೆ, ಅದು ಚಿಕ್ಕ ಮಕ್ಕಳಿಗೆ ಒಂದು 15-16 ವರ್ಷ ಆಗೋತಂತ. ಅದು ಅವ್ರದ್ದು ಸ್ಪೆಷಾಲಿಟಿ ಆಗಿತ್ತು. ಆ ರೀತಿ ನಿಮ್ದು ಸ್ಪೆಷಾಲಿಟಿ ಯಾವ್ದಾದ್ರು? ನಾವೀಗ ಅವಗಚ್ಚಿಟ್ಟು ಕೊಡ್ತೀವಿ, ಮತ್ತೆ ERPs, ಮತ್ತೆ ಬೇರೆ ಬೇರೆ ಎಲ್ಲ ರೋಗಗಳಿಗೆ, ಈಗ ಕಿಡ್ನಿ ಸ್ಟೋನು ಅಥವಾ ಅಂಥದಕ್ಕೆಲ್ಲ
ಔಷಧಿ ಕೊಡ್ತೀವಿ, ಮಾಡ್ತೀರಾ? ಮಾಡ್ತೀವಿ. ಮಾಡಿದಾಗ ನಾವು ಏನು ಮಾಡಿದ್ದೀವಿ ಅಂದರೆ ಬೆಳಿಗ್ಗೆ 8-8:30 ಒಳಗಡೆ ಬಂದ್ಬೇಡಿ ಅಂತ ಹೇಳಿದ್ವಿ. ಬಂದ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಕೆಲಸ ನಡೆಯೋದಿಲ್ಲ ಒಂದು. ಹೌದು 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 ಅದಕ್ಕಾಗಿ ಫೋನ್ ಮಾಡೋದು ಬೇಡ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನಾವು ಅತಿ ಹೆಚ್ಚಾಗಿ ಕೊಡುವಂಥದ್ದು. ಒಂದು ದಿವಸ ಇಲ್ಲಿ ಕೊಟ್ಟು ಮನೆಯಲ್ಲಿ ಕೊಟ್ಟು ನಂತರ ಅವರಿಗೊಂದು ವ್ಯವಸ್ಥೆ ಮಾಡಿ ಕೊಡ್ತೀವಿ. 4 ದಿವಸಕ್ಕೋ 5 ದಿವಸಕ್ಕೋ ಒಂದಷ್ಟು ಜನ ಸರಿ ಮಾಡ್ಕೊಳ್ತಾರೆ. ಸರಿ ಮಾಡ್ಕೊಳ್ತಾರೆ. ಓಕೆ 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 ಹಾಂ ಹಾಂ ಹಾಂ. ಸೊ ಈ ರೀತಿ ಒಂದನ್ನು ಮಾಡ್ತಾ ಇದ್ದೀರಾ. ಇದೇನಪ್ಪ ಅಂದ್ರೆ ಹೊಟ್ಟೆ ಒಂದು ದುಡ್ಡಿನ ಇದಕ್ಕಲ್ಲ, ದುಡ್ಡಿನ ನಿಮಗೆ ಪರಂಪರವಾಗಿ ಬಂದಂತಹ ವಿದ್ಯೆಯನ್ನು ನೀವು ಕೆಲವು ಜನರಿಗೆ ಸಹಾಯವನ್ನು ಮಾಡ್ತಾ ಇದ್ದೀರಾ. ಆಮೇಲೆ ನಮಗೆ ಕೆಂಚುರೆಡ್ಡಿ ಸರ್ ಹೇಳ್ತಾ ಇದ್ರು, ನಿಮಗೆ ಹಾವು ಕಚ್ಚಿದಾಗ ನೀವೇ ಸ್ವಚಿಕಿತ್ಸೆ ಮಾಡ್ಕೊಂಡಿದ್ರಂತೆ ಅಂತ. ಆಚೆ ವರ್ಷ ಆಗಸ್ಟು 15ನೇ ತಾರೀಕು ಹಾಂ ಹಾಂ ಹಾಂ. ಆ ದಿವಸ ಸಾಯಂಕಾಲ ಇನ್ನು ನಾವು ಸುಮ್ಮನೆ ಕೂರಲ್ಲ. ಸಾಧಾರಣ ಬೆಳಿಗ್ಗೆ ಸಾಯಂಕಾಲ ನಮ್ಮದು ಕೆಲಸ ದನಗಳ ಕೆಲಸ ಎಲ್ಲ ಆದ ನಂತರ ಏಲಕ್ಕಿ ಬುಡ ಬಿಡಿಸೋದು, ಏಲಕ್ಕಿ ಬುಡನ ಕ್ಲೀನ್ ಮಾಡೋದು. ಅವು ಹೋಗ್ಬೇಕಾದ್ರೆ ಮಂಡಳದ ಹಾವು ಕಚ್ಚಿಬಿಡ್ತಾವೆ, ಕಚ್ಚಿಬಿಡ್ತು. ಬಂದ್ಬಿಟ್ಟು ನಮ್ಮಲ್ಲಿ ಔಷಧಿ ತಗೊಂಡು ನಾವೇ ಅರ್ಧ ಹಾಕಿದ್ವಿ. ಒಂದು 2-3 ದಿವಸ ಸ್ವಲ್ಪ ಕಷ್ಟನೇ ಆಯ್ತು. ಯಾಕಂದ್ರೆ ನಡೆಯುವಂತ ಪರಿಸ್ಥಿತಿ ಇಲ್ಲ, ಕಾಲಿ ಕಚ್ಚಿದಂತ ಸ್ವಲ್ಪ ಹರ್ಕೊಂಡು ಹೋಗುವಂತ ವ್ಯವಸ್ಥೆ ಆಯ್ತು. ಆ ನಂತರ ಒಂದು 15 ದಿವಸ ಸರಿ ಹೋದೆ. 15 ದಿವಸ ಆಯ್ತು ನಂಗೆ. ಓಕೆ ಓಕೆ ಓಕೆ. ಸೊ ಇಲ್ಲಿ ಆ ರೀತಿ ಸ್ವಲ್ಪ ಹಾವು ಕಚ್ಕೊಂಡು ಬಂದವರು ಇರ್ಬೋದು, ಕಿಡ್ನಿ ಸ್ಟೋನ್ ಇರ್ಬೋದು, ಹರ್ಪಿಸು, ಆ ಥರ ಹಲವಾರು ಕಾಯಿಲೆಗಳಿಗೆ ನೀವೇ ಇಲ್ಲೇ ಚಿಕಿತ್ಸೆಯನ್ನು ಮಾಡಿ ಕೊಡ್ತೀರಾ? ಹೌದು ಹೌದು. ನಾವು ಹಾವು ಕಚ್ಚಿದಾಗ ಏನು ಮಾಡ್ತೀವಿ ಅಂತೇಳಿ ಕಟ್ ಹಾಕೋದು ಬೇಡ ಅಂತ ಹೇಳ್ತೀವಿ. ಕಟ್ ಹಾಕಿದಾಗ ಅವನ್ ಏನಾಗ್ತದೆ, ರಕ್ತ ಸಂಚಾರ ಕಡಿಮೆ ಆಗ್ಬಿಡ್ತದೆ, ಅವನು ಮೂರ್ಛೆ ಹೋಗ್ಬಿಡ್ತಾನೆ ಬಿಗಿಯಾಗಿ ಕಟ್ಟಿದಾಗ. ಅವಾಗ ನಾವು ಅದು ಅಷ್ಟೇ ಸಣ್ಣ ವಿಷದ ಅಂಶವೇ ಇರೋದು. ಅದು ಒಮ್ಮೆ ಕಚ್ಚಿ ಮಗ್ದಾಗ ಮಾತ್ರ ವಿಷ ಇರೋದು. ಬರೀ ಕಚ್ಚಿದಾಗ ಏನೂ ಆಗಲ್ಲ. ಕಚ್ಚಿದಾಗ ಅದು ವ್ಯವಸ್ಥೆ ಮಾಡ್ಕೊಳ್ಬೇಕು. ಕಚ್ಚಿದಾಗ ಏನೂ ಆಗಲ್ಲ ಅಂತ ನಾನು ಹೇಳಿದ ಕ್ಷಣ ಹಂಗೆ ಮಾಡ್ಬೋದು, ಔಷಧಿ ಹಾಕಬೇಕು. ಅದು ಕಚ್ಚಿ ಯಾವಾಗ ಮವಿಚಿತ್ತದೆ ಅದು ಅಲ್ಲೂ ಪಕ್ಕದಲ್ಲಿ ವಿಷ ಇರುವಂತ ಒಂದು ವ್ಯವಸ್ಥೆ. ಆ ವಿಷ ಒಳಗಡೆ ಸೇರ್ತದೆ. ಕಟ್ಟಾಗಿದಾಗ ಏನಾಗುತ್ತೆ, ಮೂರ್ಛೆ ಹೋಗ್ಬಿಡ್ತಾನೆ ಅವನು. ಬಿಗಿಯಾಗಿ ಕಟ್ತಾರೆ, ಮೂರ್ಛೆ ಹೋಗ್ಬಿಡ್ತಾನೆ. ನನಗೆ ಅನುಭವ ಆಗಿದೆ, ನನ್ನ ಮನೆಗೆ ಬಂದು ಮೂರ್ಛೆ ಹೋದವರು ಇದ್ದಾರೆ. ಹಾಗೆ ನಾವೇನು ಮಾಡ್ಬೋದು ಅಂತ, ಸಾಧಾರಣ ಈಗ ಎಲ್ಲ ತುಂಬ ಕೇಳಿದ್ವಿ, ನಿಮ್ಮ ಕಡೆ ಆಗ್ಬೋದು ನಮ್ಮ ಕಡೆ ಅವರು ವಿಷ ಏರ್ಬಿಟ್ಟಿದೆ, ಹಾಸ್ಪಿಟ್ಲಿಗೆ ತಗೊಂಡಿದ್ರೆ ವಿಷ ಏರ್ಬಿಟ್ಟಿದೆ ಅಂತ. ವಿಷ ಏರಿದ ಅಂದಾಗ ಅವನಿಗೆ ಒಂದಷ್ಟು ಬೇವಿನ ಸೊಪ್ಪು ಕೊಟ್ಟಾಗ ಅವನಿಗೆ ವಿಷ ಏರಿದ್ರೆ ಕೈ ಬರಲ್ಲ, ವಿಷ ಕೈಯೇ ಬರಲ್ಲ ಅವನಿಗೆ. ಮಾಮೂಲಿ ಮರಳು ತಿನ್ನಾಗುತ್ತದೆ. ಇಲ್ಲ ಅಂತ ಹೇಳಿದ್ರೆ ವಿಷ ಏರಿದೆ ಅಂತ, ಏರಿಲ್ಲ ಅಂತ ಆದ್ರೆ ಮಾಮೂಲಿ ಕೈ ಬಂದ್ಬಿಡ್ತದೆ. ಈಗ ನಾವು ಮಧುನಾಸಿನಿ ಸಕ್ಕರೆ ಕೊಲ್ಲಿ ತಿಂದಾಗ ಯಾವ ತರ ನೋಡಿ, ಸಕ್ಕರೆ ಅಂಶನೇ ಗೊತ್ತಾಗಲ್ಲ ತಿಂದಾಗ. ನೀವು ನೋಡಿರ್ಬೋದು, ಆ ಸೊಪ್ಪು 2-3 ತಿಂದ್ಬಿಟ್ರೆ ಸಿಹಿಯೇ ಬರಲ್ಲ. ಅದೇ ತರ ಇದ್ರಲ್ಲಿ ಕೂಡ ಆಗುತ್ತದೆ. ವಿಷ ಏರೈತಾ ಇಲ್ಲ ಅಂತ ನೋಡಕ್ಕೆ ಒಂದು ಅಷ್ಟು ಕೊಟ್ರೆ ಮತ್ತೆ ಏರೋದಿಲ್ಲ. ಯಾಕಂದ್ರೆ ಅದು ಕೈ ಅಂಶ ಇರೋದು. ಬೇವು ಅಂತ ಹೇಳಿದ್ರೆ ಔಷಧಿನೇ. ಅದೀಗ ನಮ್ಮಲ್ಲಿ ಬೇವು ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಧಾರಣ ನೆಲಬೇವು ಅಂತ ಇರ್ತದೆ. ಈಗ ಕಿರುಬೇವು, ನೆಲಬೇವು ಅಥವಾ ಕಿರಾತನ ಕಡ್ಡಿಯಿಂದ ಅದು ಕೈ ಇರ್ತಾ ಅದನ್ನು ಕೊಟ್ಟರು ನಡೀತದೆ, ಅದನ್ನು ಕೊಟ್ಟು ಮಾಡ್ಬೋದು. ಸೊ ಈ ರೀತಿ ಒಂದು ಪಾರಂಪರಿಕ ವೈದ್ಯ ಸಹಿತ ಅದು ಕೂಡ ಇದೆ, ವೈದ್ಯ ಪದ್ಧತಿ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರಾ. ಜೊತೆಗೆ ಇಲ್ಲಿ ನಿಮ್ದು 2.5 ಎಕರೆಯಲ್ಲಿ ಕಾಫಿ ಇದೆ, ಕಾಳುಮೆಣಸು ಇದೆ, ವೆನಿಲ್ಲಾ ಇದೆ, ಏಲಕ್ಕಿ ಕೂಡ ಅಲ್ಲಲ್ಲಿ ಹಾಕಿದ್ದೀರಾ, ಪಶು ಸಂಗೋಪನೆ ಕೂಡ ಮಾಡ್ತಾ ಇದ್ದೀರಾ, ಆಡು ಸಾಕಾಣಿಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದನ್ನ ಬಿಟ್ರಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಜೇನು ಕೃಷಿ ಮಾಡ್ತಾ ಇದ್ದೀರಾ. ಇಲ್ಲೂ ನಿಮ್ಮ ಜಮೀನಲ್ಲಿ ಇಟ್ಟಿದ್ದೀರಾ. ನಿಮ್ಮ ಜಮೀನು ಇರೋದು 2.5 ಎಕರೆ ಅಷ್ಟೇ ಆಗಿರೋದಕ್ಕೆ ಹೊರಗಡೆ ಕೂಡ ಒಂದು ಪ್ಲಾಂಟೇಶನ್ ಅಲ್ಲೂ ಕೂಡ ಅವ್ರ ಜೊತೆಗೆ ಒಂದು ಸಣ್ಣ ಒಪ್ಪಂದ ಮಾಡ್ಕೊಂಡು ಅಲ್ಲೂ ಇಟ್ಕೊಂಡಿದ್ದೀವಿ. ಸರ್ ಇಷ್ಟೋ ತನಕ ಟೋಟಲ್ ಆಗಿ ಇವತ್ತು ನಮ್ದು 4 ಕಂತುಗಳಾಯ್ತು ನಿಮ್ದು ಎಪಿಸೋಡು. ಈ 4 ಕಂತುಗಳಲ್ಲಿ ಜೇನು ಕೃಷಿಯ ಬಗ್ಗೆ ಆಧುನಿಕ ತಂತ್ರಜ್ಞಾನಗಳು ಮತ್ತೆ ಹೊಸದಾಗಿ ಒಬ್ಬ ರೈತ ಏನೂ ಗೊತ್ತಿಲ್ಲದೆ ಇರೋ ಒಂದು ಜೇನು ಕೃಷಿ ಬಗ್ಗೆ ಯಾವ ರೀತಿ ಶುರು ಮಾಡಬೇಕು, ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡು ನಿಮ್ಮ ಅನುಭವವನ್ನು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಇಷ್ಟೊಂದು ಮಾಹಿತಿ ಕೊಟ್ಟರೆ. ಸೊ ಇಷ್ಟೋ ತನಕ ನಮ್ಮ ಜೊತೆ ಸಮಯವನ್ನು ವ್ಯಯಿಸಿ ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳು ಸರ್. ತಮ್ಮ ವಾಹಿನಿಗೂ ಧನ್ಯವಾದ. ನಾವು ಇವತ್ತಿನ ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಈ ಮುಜಂಟಿ ಜೇನು ಸಾಕಾಣಿಕೆ ಬಗ್ಗೆ ತಿಳ್ಕೊಂಡು, ಅದಾದಮೇಲೆ 2ನೇ ಭಾಗದಲ್ಲಿ ನಮಗೆ ಇವರು ಜೇನು ಪರಾಗಸ್ಪರ್ಶ ಕ್ರಿಯೆಗೆ ಎಷ್ಟು ಮಹತ್ವ, ಏನು ಎತ್ತ ಅನ್ನೋದ್ರ ಬಗ್ಗೆ, ಆಮೇಲೆ ನಾವು ಸಾಮಾನ್ಯವಾಗೆಲ್ಲ ಕೊಡಗಲ್ಲಿ ನೋಡಿದ್ದೀವಿ ಏನಪ್ಪ ಅಂದರೆ ಕಾಫಿ ಬೆಳೆಗಾರರು ಜೇನು ಪೆಟ್ಟಿಗೆಯನ್ನು ಇಟ್ಕೊಂಡಿರ್ತಾರೆ. ಅದರಿಂದ ಕಾಫಿಗೇನೋ ಉಪಯೋಗ ಹೌದು, ಆದರೆ ಕಾಫಿ ಹೂವಿಂದ ಜೇನಿಗೆ ಬಹಳಷ್ಟು ಉಪಯೋಗ ಇದೆಯಾ ಏನು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಇವರು ಪಾರಂಪರಿಕ ಔಷಧಿ, ಪಾರಂಪರಿಕ ವೈದ್ಯರು ಕೂಡ ಹೌದು, ಅದ್ರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಟ್ಟರು. ಒಟ್ಟಾರೆ ಈ 4 ಕಾರ್ಯಕ್ರಮಗಳು ನಮಗೆ ಜೇನು ಸಾಕಾಣಿಕೆ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಂತಹ ನಂದಕುಮಾರ್ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್.
ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.